ಏನಪ್ಪ ವಿಜಯಕುಮಾರ ಆ್ಯಪಲ್ನ ಮರ್ಡರ್ ಮಾಡ್ತಿದ್ಯೇನು? ಮರ್ಡ್ರ್ ಮಾಡ್ತಿಲ್ಲ ಮಾಮ, ಟಾರ್ಚರ್ ಕೊಡ್ತಿದ್ದೀನಿ. ನಾವು ಕೊಡೋ ಟಾರ್ಚರ್ ಹೇಗಿರಬೇಕು ಅಂದರೆ ನರಳೋ ಸೌಂಡ್ ಯಾರಿಗೂ ಕೇಳಿಸ್ಬಾರ್ದು. ಗುಡ್ ನ್ಯೂಸ್ ಅನ್ನೋ ಟಾರ್ಚರ್ ಹಲೋ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಟಾರ್ಚರ್ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲೋ ಮದುವೆ ಗಂಡು. ಏನು ಮದುವೆ ಗಂಡ? ನನ್ನ ಕಣ್ಣು ನೋಡು, ನನ್ನ ಕಣ್ಣೇ ನೋಡು, ಹೇಗಿದ್ದಾಳೆ ಹುಡುಗಿ, ಹೇಗಿದ್ದಾಳೆ? ನಿನ್ನ ಮುಖದಲ್ಲಿ ಯಾವ ಹುಡುಗಿನ ಹುಡುಕ್ಲಿ ಮಾಮ? ಮುಖ ಅಲ್ಲ ಕಣೋ, ಕಣ್ಣೋಡು. ಇವಾಗ ತಾನೆ ಹುಡುಗಿ ಫೋಟೋನ ಕಣ್ ತುಂಬ ನೋಡ್ಕೊಂಬಂದೆ, ಹಂಗೆ ಕಣ್ಣಲ್ಲಿ ಹಚ್ಚತ್ ಬಿಟ್ಟಿದೆ ಕಣೋ. ನೋಡು, ನಿಂಗೆ ಕಣ್ಣೇನು ಜೆರಾಕ್ಸ್ ಮಿಷಿನ ಮಾಮ? ಅಲ್ಲ ಬಿಡು, ನಿನ್ನಮ್ಮ ಫೋಟೋ ತಗೊಂಬಂದು ನಿಂಗೆ ನಾಳೆ ತೋರಿಸೋಣ ಅಂತಿದ್ದಾಳೆ. ಆದರೆ ನಾನು ಇವತ್ತೇ ತಗೊಂಬಂದು ನಿನ್ನ ಮುಂದೆ ಇಡೋಣ ಅಂತ ಪ್ರಯತ್ನ ಪಟ್ಟೆ ಅಭ್ಯಾಸ ಮಾಡೋಕ್ಕೆ. ಆಗಲಿಲ್ಲ, ಜಸ್ಟ್ ಮಿಸ್ಸು. ಆದರೆ ಹುಡುಗಿ ಮಾತ್ರ ಅಪ್ಪಟ ಚಿನ್ನ ಗೊತ್ತಾ. 100 ಜನ ಪ್ರೊಫೆಷನಲ್ಸ್ಗಳು ಹುಡುಕಿ 2,500 ಜನ ಕನ್ಯಾಮಣಿಗಳ ಮಧ್ಯೆ ಆಯ್ಕೆ ಆಗಿರುವ ಹೆಣ್ಣು. ಏನೋ ನೀನು ಎಲ್ಲೋ ನೋಡ್ತಿದ್ರೆ ನಾನು ಯಾರ ಜೊತೆ ಮಾತಾಡಲಿ? ವಿಜಯಕುಮಾರ, ಇಷ್ಟು ವಯಸ್ಸಾಯ್ತು, ನನಗಿನ್ನೂ ಯೋಗ ಬಂದಿಲ್ಲ. ನಿಂಗೆ ಈ ಸಣ್ಣ ಏಜಲ್ಲೇ ಎಂಥ ಯೋಗ, ಅಯ್ಯೋ ನೆನೆಸ್ಕೊಂಡ್ರೆ ನನಗೆ ಒಂಥರ ಜಲಸಾಗತ್ತೆ. ಹೆಸರು ಪೂರ್ಣಿಮಾ. ನಯ, ವಿನಯ, ಭಯ, ಭಕ್ತಿ ಎಲ್ಲದರಲ್ಲಿ 2 ಹೆಜ್ಜೆ ಮುಂದೆ. ಸದ್ಗುಣ ತುಂಬಿ ತುಳುಕ್ತಿರುವಂಥ ಅಪ್ಪಟ ಚೆಲುವೆ ಕಣೋ ವಿಜಯ. ನಿನ್ನ ಅಮ್ಮನಿಗೆ ನಾನೇ ಹೋಗಿ ಮಗರಾಯನಿಗೆ ಹುಡುಗಿನ ತೋರಿಸ್ಬೇಕನ್ನೋ ಆಸೆ. ಫೋಟೋ ತಂದು ತೋರಿಸ್ತಾಳೋ ಅಥವಾ ಮುಖಾಮುಖಿ ಭೇಟಿ ಮಾಡಿಸ್ತಾಳೋ ಅವಳಿಗೆ ಗೊತ್ತಿರೋ ವಿಚಾರ. ನಿನ್ನ ಜೀವನದ ಹೀರೋಯಿನ್ ರೆಡಿ ಆಗಿದ್ದಾಳೆ ಕಣೋ, ಹೀರೋ. ಅವಳ ಜೊತೆ ನಿನ್ನ ಬದುಕು ಸಕ್ಕತ್ತಾಗಿರುತ್ತೆ. ಏನೇ ಅವನು ಹುಡುಗಿ ಬಗ್ಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟರು ಇಂಟ್ರೆಸ್ಟೇ ತೋರಿಸ್ತಿಲ್ಲ. ಹುಡುಗಿ ಯಾರು, ಏನು, ಎಲ್ಲಿದ್ದಾಳ, ಏನು ಮಾಡ್ತಿದ್ದಾಳ, ಒಂದು ಕುತೂಹಲ ಬೇಡವೆ? ಹುಡುಗಿ ಬಗ್ಗೆ ಒಂದು ಪ್ರಶ್ನೆನೂ ಕೇಳ್ತಿಲ್ಲ ಅಂತಂದ್ರೆ ನನ್ನ ತಂಗಿಯಮ್ಮ ಇವನ ಮೆದುಳನ್ನ ಫುಲ್ ಕಣ್ಣು. ಸುರಾಜ್, ಎಸ್ ಸರ್. ಬಿ ಪಿ ಶ್ರೀನಿವಾಸ್ ಮನೆ ಇದೆ ತಾನೆ? ಇದೆ ಸರ್. ಮತ್ತೆ ಯಾಕೆ ನಿಲ್ಲೋದು? ಕರೀರಿ ಅವ್ರನ್ನ. ಸರಿ ಸರ್, ಕರಿತೇನೆ ಸರ್, ಬನ್ನಿ. ಶ್ರೀನಿವಾಸ್ ರೀ, ಬಿ ಪಿ ಶ್ರೀನಿವಾಸ್, ಬಿ ಪಿ ಶ್ರೀನಿವಾಸ್ ಬನ್ರಿ ಆಚೆ. ಸುಶೀಲಾ, ಯಾರೇ ಅದು? ಯಾರಪ್ಪ ಗೊತ್ತಿಲ್ಲ. ಯಾರೋ ಗೊತ್ತಿಲ್ಲ ಅಂತ ಬರೀ ಆಶ್ಚರ್ಯ ಪಡ್ತಿರ್ತೀಯೋ ಅಥವಾ ಹೋಗಿ ನೋಡ್ತೀಯೋ? ಪಾಪ, ಮನೆ ಮುಂದೆ ಯಾರೋ ಆಫೀಸರ್ಸ್ ಅವ್ರು ಬಂದಿದ್ದಾರೆ, ಅವ್ರ ಜೊತೆ ಪೊಲೀಸ್ ಕೂಡ ಇದ್ದಾರೆ. ಹೇ ಗೀತಾ, ಹೂ ಹಾಕುವ ನೆಪದಲ್ಲಿ ಹೊರಗಡೆ ಓಡಾಡ್ಕೊಂಡು ಬರೋಳು ನೀನು. ಪೊಲೀಸರು ಮನೆ ಬರುವಂತ ಕೆಲಸ ಏನೇ ಮಾಡ್ಕೊಂಡು ಬಂದಿದ್ದೀಯಾ? ಬಿ ಪಿ ಶ್ರೀನಿವಾಸ್ ಬನ್ರಿ ಆಚೆ.
ಶ್ರೀನಿವಾಸ್ ಮನೆ ಮುಂದೆ ಪೊಲೀಸ್ನವರೆಲ್ಲ ಬಂದ್ಬಿಟ್ಟವ್ರಲ್ಲಿ. ಏನಾಯ್ತೋ ಏನು ಕತೆನೋ ಕಣೆ, ಪಾಪ ಹೆಣ್ಮಕ್ಳು ಬೇರೆ. ನನಗೂ ಅದೇ ಗೊತ್ತಾಯ್ತಾ ಇಲ್ಲ ಕಣೆ. ಅಲ್ಲ ಯಾರೋ ಏನಾಗ್ಬೇಕಾಗಿತ್ತು? ಮಾಡಬೇಕಾದ ಕೆಲಸನ ಮಾಡದೆ ಸುಮ್ಮನೆ ಕೂತಿರೋರ್ ಮನೆಗೆ ಬರಬೇಕಾದ ಅನಿವಾರ್ಯ ಆಗತ್ತೆ. ಮನೆಗೆ ಬೀಗ ಹಾಕಿ ಸೀಲ್ ಮೆತ್ರಿ. ನೋಟಿಸ್ ಮೆತ್ರಿ. ಸ್ವಾಮಿ, ವಿಷಯ ಏನು ಅಂತ ಹೇಳಿ. ಆ್ಯಕ್ಚುಲಿ ನಾನೊಬ್ಬ ಗೌರ್ಮೆಂಟ್ ಸರ್ವೆಂಟು. ಗೌರ್ಮೆಂಟ್ಗಾಗಲಿ ಬೇರೆಯವ್ರಿಗಾಗಲಿ ದ್ರೋಹ ಬಗದವನೇ ಅಲ್ಲ. ಆ್ಯಕ್ಚುಲಿ ನನಗನ್ಸುತ್ತೆ ನೀವು ಮಿಸ್ಟೇಕ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ. ಮಿಸ್ಟೇಕ್ ಮಾಡಿದಿರಿ ಸ್ವಾಮಿ ನೀವು. ನಿಮಗೆ ಚಲ್ಪತಿ ಅನ್ನೋರು ಗೊತ್ತಾ? ಚಲ್ಪತಿ? ಬ್ಯಾಂಕಲ್ಲಿ 25 ಲಕ್ಷ ಸಾಲ ಮಾಡಿರೋದು, ಅದಕ್ಕೆ ಶ್ಯೂರಿಟಿ ಹಾಕಿರೋದು ನೀವೇ ತಾನೆ? ಓಹ್, ಅವನಾ? ಗೊತ್ತು ಸ್ವಾಮಿ. ತಿಂಗಳು ಕಂತೆಲ್ಲ ಕರೆಕ್ಟಾಗಿ ಕಟ್ತಾ ಇದ್ದಾನಂತಲ್ಲ. 20 ದಿನದ ಕೆಳಗೆ ಸಿಕ್ಕಿದ್ದ. ಆಗ್ಲೂ ಹೇಳ್ದ ತಿಂಗಳು ಕಂತನ್ನೆಲ್ಲ ಕರೆಕ್ಟಾಗಿ ಕಟ್ತಾ ಇದ್ದೀನಿ ಅಂತ. ಹೇಳೋರು 1000 ಹೇಳ್ಬೋದು ಮಿಸ್ಟರ್ ಶ್ರೀನಿವಾಸ್, ಆದ್ರೆ ಅದು ಸತ್ಯನೋ ಅಲ್ವೋ ಅಂತ ನೀವು ತಿಳ್ಕೋಬೇಕಾಗಿತ್ತು. ಅವನು 6 ತಿಂಗಳಿಂದ 1 ಕಂತು ಕಟ್ಟಿಲ್ಲ, ನಿಮಗೆ ಗೊತ್ತಾ? ನೋಟಿಸ್ ಮೇಲೆ ನೋಟಿಸ್ ಕಳಿಸಿದ್ದೀವಿ, ಆದ್ರೆ ಆತನ ಕಡೆಯಿಂದ ಒಂದಕ್ಕೂ ಉತ್ತರ ಬಂದ. ಫೋನ್ ಅಟೆಂಡ್ ಮಾಡಿಲ್ಲ. ಬ್ಯಾಂಕ್ ಅವ್ರ ಮನೆಗೆ ಹೋದಾಗ ಆತ ಇಲ್ಲ. ಅಲ್ಲ ಸರ್, ಅದಕ್ಕೆ 3 ತಿಂಗಳ ಹಿಂದೆ ನಿಮಗೂ ನೋಟಿಸ್ ಕಳಿಸಿದೀವಿ, ಅದಕ್ಕೆ ನಿಮ್ಮ ಕಡೆಯಿಂದಾನೂ ಉತ್ತರ ಬಂದಿಲ್ಲ. ಸರ್, ನನ್ಗೆ ಯಾವ ನೋಟಿಸು ಸಿಕ್ಕಿಲ್ಲ ಸರ್. ನಿಮ್ಗೆ ತಲುಪಿದೆ ಅನ್ನೋದಕ್ಕೆ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಶ್ರೀನಿವಾಸ್. ಅದಕ್ಕೆ ನಿಮ್ಮ ಹತ್ರ ಉತ್ತರ ಬರ್ದೇ ಇರೋದು, ಸಾಲ ತೀರ್ದೇ ಇರೋದು ಅಪರಾಧ. ಸಾಲ ತಗೊಂಡ ವ್ಯಕ್ತಿ ತೀರಿಸ್ದಿರೋ ಕಾರಣ, ಅವನ್ ಶ್ಯೂರಿಟಿಗೆ ನಿಂತಿದ್ದು ನೀವು ಸುಮ್ಮನೆ ಇರೋ ಕಾರಣಕ್ಕೆ ನಿಮ್ಮ ಮನೆ ಜಪ್ತಿ ಮಾಡ್ತಿದ್ದೀವಿ. ಈ ಕ್ಷಣನೇ ಈ ಮನೆ ವಶಪಡಿಸ್ಕೊಂಡು ಬ್ಯಾಂಕ್ ಅವ್ರು ಬೀಗ ಹಾಕ್ತಿದ್ದೀವಿ. ಹಾಕ್ರಿ ಬೀಗ. ಸ್ವಲ್ಪ ಇರಪ್ಪ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಏನೋ ತಪ್ಪಾಗಿದೆ, ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶ ಕೊಡದೆ ಏಕಾಏಕಿ ಮನೆ ಬೀಗ ಹಾಕ್ತೀನಿ ಅಂದ್ರೆ ತಪ್ಪಲ್ವಾ ಸರ್? ನೋಟಿಸ್ ಮೂಲಕ ಕೊಟ್ಟ ಅವಕಾಶನೂ ಗಣನೆಗೆ ತಗೊಳ್ದೇ ಇರೋ ನೀವು ಇನ್ನೂ ಅವಕಾಶ ಕೇಳಿದ್ರೆ ಕೊಡಕ್ ಸಾಧ್ಯ ಇಲ್ಲ ರೀ. ನವೀನ್, ಏನ್ ಮುಖ ನೋಡ್ತೀರಿ? ಬಾಗ್ಲು ಹಾಕಿ, ಸೀಲ್ ಹಾಕಿ. ಸ್ವಲ್ಪ ಇರಪ್ಪ ಸರ್, ನನ್ನ ಮಾತು ಕೇಳಿ ಸರ್. ಹಲೋ ಸರ್, ಹೇಳಿ. ನೀವು ಹೇಳಿದಾಗೆ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. BP ಶ್ರೀನಿವಾಸ್ ಅವ್ರ ಮನೆಯವರು ನಡುಗ್ತಾ ನಿಂತಿದ್ದಾರೆ. ಇನ್ನೇನು ಅವರನ್ನು ಮನೆಯಿಂದ ಆಚೆ ಹಾಕಿ ಬೀಗ ಹಾಕೋ ಕೆಲಸ ಮಾತ್ರ ಮಿಕ್ಕಿದೆ. ಗುಡ್ ಸರ್, ಆದರೆ BP ಶ್ರೀನಿವಾಸ್ ಅವರು ತುಂಬ ಬೇಡ್ಕೋತಾ ಇದ್ದಾರೆ ಸರ್. ಏನೇ ಆದರೂ ಬಿಡಬೇಡಿ. ಕೈ ಕಾಲು ಹಿಡಿದು ಎಷ್ಟೇ ಬೇಡಿದ್ರು ಕ್ಷಮಿಸ್ಬೇಡಿ. ಯಾರದೇ ಇನ್ಫ್ಲುಯೆನ್ಸ್ ತಗೊಂಬಂದ್ರು ಮಿಸ್ ಆಗಬಾರ್ದು. ಯಾವುದೇ ಸಿಂಪತಿಗೂ ಬೆಂಡ್ ಆಗಬಾರ್ದು.
ಏನಾಯ್ತು ವಿಜಯ್? ಏನಿಲ್ಲಪ್ಪ, ನಥಿಂಗ್. ಏನದು? ಏನಾದರೂ ಬಿಡಬೇಡಿ, ಎಷ್ಟೇ ಬೇಡರು ಕ್ಷಮಿಸ್ಬೇಡಿ, ಯಾವುದೇ ಸಿಂಪದಿಗೂ ಬೆಂಡಾಗಬೇಡಿ ಅಂತ ಅದ? ಏನು ನಡೀತಾ ಇದೆ ಇಲ್ಲಿ? ವಿಜಯ್, ಏನಿಲ್ಲಪ್ಪ. ಅಮ್ಮ, ಏನ್ರಿ ಅದು? ಯಾಕ್ರಿ ಅವನ ಮೇಲೆ ಆ ಥರ ಗದರ್ತಾ ಇದ್ದೀರಾ? ಭಾನು, ನೀನು ಉತ್ತರ ಕೊಡೋ ಅಗತ್ಯ ಇಲ್ಲ. ನಾನು ಪ್ರಶ್ನೆ ಮಾಡ್ತಾ ಇರೋದು ವಿಜಯ್ಗೆ. ಅವನ ಪ್ರಶ್ನೆಗೆ ನೀನು ಉತ್ತರ ಆಗಬಾರ್ದು. ಅಲ್ಲಪ್ಪ, ಅದು ನಮ್ಮ ಫ್ರೆಂಡ್ ಗಾಡಿ ಪೊಲೀಸವ್ರ ಕೈಯಲ್ಲಿ ಸಿಕ್ಕಾಕೊಂಡಿದ್ಯಂತೆ. ಡಾಕ್ಯುಮೆಂಟ್ಸ್ ಇಲ್ಲ. ನನ್ನ ಫ್ರೆಂಡ್ ತಂದೆ ಮಿನಿಸ್ಟ್ರು ಅಂತ ನಿನ್ನ ಹೆಸರು ಹೇಳಿದ್ರಂತೆ. ಅದಕ್ಕೆ ಪೊಲೀಸವ್ರು ನನಗೆ ಫೋನ್ ಮಾಡಿದಾರಪ್ಪ. ನಿಮ್ಮ ಅಪ್ಪನಿಗೆ ಒಂದು ಮಾತೇಳಿ ಬಿಡಿಸು ಅಂದ. ನಿಮ್ಮ ಹೆಸರು ಮತ್ತು ನಿಮ್ಮ ಪವರು ಕೆಟ್ಟದಕ್ಕೆ ಬಳಕೆ ಆಗಬಾರ್ದು ಅಂತ ಏನೇ ಆದರೂ ಬಿಡಬೇಡಿ ಅಂದೆ. ರೂಲ್ಸ್ ಎಲ್ರಿಗೂ ಒಂದೇ ಅಲ್ವಾಪ್ಪ? ಗುಡ್. ಕೆಟ್ಟದ್ದಕ್ಕೆ ನೋ ಅನ್ನೋ ತಾಕತ್ತು ನನ್ನ ಮಗನಿಗಿದೆ ಅನ್ನೋದು ನನಗೆ ತುಂಬ ಹೆಮ್ಮೆ ವಿಜಯ್. ಮತ್ತೆ ಅವನು ಯಾವತ್ತಾದ್ರೂ ತಪ್ಪು ಮಾಡ್ತಾನ ಹೇಳಿ? ಅದು ಬಾವಾಜಿ ಭಯ. ಅವರ ಹೆಸರನ್ನು ಕೆಡುಕಿಗೆ ಬಳಸಲ್ಲ, ಅವರ ಹೆಸರನ್ನು ಹಾಳು ಮಾಡಲ್ಲ ಅಂತ. ಅದಕ್ಕೆ ಕಾರಣ ನನ್ನ ಭಯ ಅಲ್ಲ, ಭಾನು ಕಲಿಸಿರೋ ಸಂಸ್ಕಾರದ ಜಯ. ಬರೀ ಅವನನ್ನು ಹೊಗಳದೇ ಆಯಿತು. ನಿಮ್ಮ ಮನೇಲಿ ನಾವು ಲೆಕ್ಕಕ್ಕಿದ್ದೀವ? ಮನೇಲಿದ್ದೀವ ಅನ್ನೋದೇ ಡೌಟ್. ಹಾಂ, ಈ ಸಂದರ್ಭದಲ್ಲಿ ಮನೆಯವ್ರು ಎಲ್ಲರೂ ಎದುರುಗಡೆ ಒಂದು ಸಿಹಿ ಸುದ್ದಿ ಹಂಚ್ಕೋಬೇಕು ಅನ್ನೋದು ನನ್ನ ಆಸೆ. ರೀ, ನಾನು ನಿಮ್ಗೆ ಹೇಳ್ದ ಹಾಗೆ ನಮ್ಮ ವಿಜಯ್ಗೆ ಒಂದು ಹುಡುಗಿ ಹುಡುಕಿದ್ದೀನಿ. ಎರಡೂವರೆ ಸಾವಿರ ಹೆಣ್ಮಕ್ಳ ಜಾತಕವನ್ನು ಕೆದಕಿ ಅದರಲ್ಲಿ ಆಯ್ಕೆ ಮಾಡಿರುವಂಥ ಹೆಣ್ಣು ತಂಗಿ ಒಂದು ಕೆಲಸ. ಇವಳೆ ಅವಳು, ಹೆಸರು ಪೂರ್ಣಿಮಾ. ಕಳೆ ನೋಡಿ ಬಾವುಜಿ ಮುಖದಲ್ಲಿ. ಹುಣ್ಣಿಮೆ ಚಂದ್ರ ಕೂಡ ಈ ಪೂರ್ಣಿಮನ ಮುಂದೆ ಮಂಕಾಗ್ಬಿಡ್ಬೇಕು. ಭಯಭಕ್ತಿಲಿ ಫಸ್ಟು, ನಯ ವಿನಯದಲ್ಲಿ ಬೆಸ್ಟು. ಇವನು ಬ್ರಷ್ ಆದರೆ ಇವಳು ಪೇಸ್ಟು. ಹೇಗಿದ್ದಾಳೆ ರೀ? ನಾಳೆ ಸಂಸಾರ ನಡೆಸಬೇಕಾಗಿರೋದು ಅವನೊಬ್ಗೇನೋ ಒಂದ್ಸಲಿ ಕೇಳು ಭಾನು. ವಿಜಯ್ ನೋಡು. ಚೆನ್ನಾಗಿದ್ದಾಳಮ್ಮ. ನೀನು ಯಾವತ್ತೂ ನನಗೆ ಬೆಸ್ಟ್ ಸೆಲೆಕ್ಟ್ ಮಾಡ್ತೀಯ ಅನ್ನೋದು ನನಗೆ ಗೊತ್ತು. ಥ್ಯಾಂಕ್ಸ್ ಕಂದ.